ಕೊಡೋದು ಮನೆ ಮನೆಗೆ ಹೋಗೋಕೆ ಇವಾಗ ಇದು ಸ್ಟಾರ್ಟ್ ಮಾಡಿದ್ದಾರೆ ಬಿಜೆಪಿಯವರು. ಈಗ ಅವರು ಹೇಳಿದ್ರಲ್ವಾ ಡಿ ಕೆ ಶಿವಕುಮಾರ್, ನಾನು ಸ್ವಯಂ ಸೇವಕ ಆಗಿದ್ದೆ, ನನಗೂ ಪ್ರಾರ್ಥನೆ ಬರುತ್ತೆ ಅಂತ ಹೇಳ್ತಿದ್ರು. ಆರ್ ಎಸ್ ಎಸ್ ಅಂತಂದರೆ ಅದು ಭಾರತೀಯತೆಯನ್ನು ಆರಾಧಿಸ್ತಕ್ಕಂಥ ಒಂದು ಸಂಘಟನೆ. ಭಾರತಕ್ಕೂ ನಿನಗೂ ಏನು ಸಂಬಂಧ ಅಂತ ಯಾರು ಕೇಳಿದ್ರೆ ಏನು ಪ್ರಶ್ನೆ ಹೇಳ್ತಾರೆ? ಆಕೆ ನಮ್ಮ ತಾಯಿ, ನಾವು ಅವ್ರ ಮಕ್ಕಳು. ಆರ್ ಎಸ್ ಎಸ್ ದೇಶಕ್ಕೂ ಏನು ಸಂಬಂಧ ಅಂದರೆ ಆಕೆ ನಮ್ಮ ತಾಯಿ ಭಾರತ ಮಾತೆ, ನಾವು ಅವ್ರ ಮಕ್ಕಳು, ಅದೇ ಸಂಬಂಧ ಇರುತ್ತೆ. ನೋಡಿ, ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ, ಆಡಳಿತ ಭಾಷೆ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆ ಇರಬೇಕು. ಅಷ್ಟು ಮಾತ್ರ ಅಲ್ಲ, ಹಾಗಂತ ನಮಗೆ ಇನ್ನೊಂದು ಭಾಷೆ ಮೇಲೆ ದ್ವೇಷ ಇಲ್ಲ. ನಮ್ಮಲ್ಲಿ ಇನ್ನೊಂದು ಭಾಷೆ ಮೇಲೆ ದ್ವೇಷ ಇಲ್ಲ. ನಮ್ಮ ನಾಡಗೀತೆ ಏನು ಹೇಳುತ್ತೆ ಹೇಳಿ? ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಏನದರ ಅರ್ಥ? ತಾಯಿ ಭಾರತಿ, ಆಕೆ ಮಕ್ಕಳು ನಾವು ಮಕ್ಕಳು ಅಂದಮೇಲೆ ಮರಾಠಿ ನಮ್ಮ ಸಹೋದರ ಭಾಷೆ, ತಮಿಳು ನಮ್ಮ ಸಹೋದರ ಭಾಷೆ, ತೆಲುಗು ನಮ್ಮ ಸಹೋದರ ಭಾಷೆ, ಕೊಂಕಣಿ ನಮ್ಮ ಸಹೋದರ ಭಾಷೆ, ಹಿಂದಿ ನಮ್ಮ ಸಹೋದರ ಭಾಷೆ. ಆದರೆ ಕರ್ನಾಟಕದಲ್ಲಿ ಬಂದಾಗ ಅವ್ರನ್ನ ಸಹೋದರ ಭಾಷೆಯಾಗಿ ಪರಿಗಣಿಸಬೇಕು. ಆದರೆ ಆಡಳಿತ ಭಾಷೆ, ಮಾತೃಭಾಷೆ ಅದು ಕನ್ನಡವೇ. ಈಗ ಅವ್ರ ಪಾರ್ಟಿಲಿ ಏನು ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಯಾರು ನಿಲ್ಲಿಸ್ತಾರೋ ಬಿಡ್ತಾರೋ, ಯಾರೇ ನಿಂತರೂ ಇಲ್ಲಿರೋರನ್ನೇ ಸುಮ್ಮನೆ ಕೇಳಿ. ನಾ ಸುಮ್ಮನೆ ನಿಮ್ಮ ಎದುರುಗಡೆ ಪ್ರಶ್ನೆ ಮಾಡ್ತೀನಿ, ಏನಣ್ಣ ಮುಂದೆ ಯಾವ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ? ಇದು ಜನ ಹೇಳ್ತಾರೆ. ಯಾರು ಪ್ರಧಾನಿ ಆಗಬೇಕು? ಮೋದಿಜಿ. ಇದು ಖರ್ಗೆ ಅವ್ರ ತವರು ಮನೆ. ಇಲ್ಲಿ ಹೇಳ್ತಾರೆ ಜನ ಮೋದಿ ಪ್ರಧಾನಿ ಆಗಬೇಕು. ಇದು ವಾತಾವರಣ, ಇದು ಜನರ ಪಲ್ಸು. ಈಗ ಪತ್ರಕರ್ತ ಸ್ನೇಹಿತರು ನಿಮ್ಮನ್ನು ಕೇಳಿದ್ರು ಅದೇ ಹೇಳ್ತೀರಿ, ಪತ್ರಕರ್ತ ಸ್ನೇಹಿತರು ನಿಮ್ಮನ್ನು ಕೇಳಿದ್ರು ಅದೇ ಹೇಳ್ತೀರಿ. ನೋಡಿ, ನೀವೀಗ ಚೆನ್ನಾಗಿ ಉತ್ತರ ಬರೆದಿರ್ತಾರೆ, ಒಬ್ಬ ಚೆನ್ನಾಗಿ ಉತ್ತರ ಬರೆದಿರ್ತಾನೆ, ಇನ್ನೊಬ್ಬ ಬರೀ ಪ್ರಶ್ನೆ ಮಾತ್ರ ಬರೆದಿರ್ತಾನೆ. ನೀವು ಉತ್ತರ ಬರೆದಿರೋರಿಗೆ ಮಾರ್ಕ್ಸ್ ಹಾಕ್ತಿರೋ, ಬರೀ ಪ್ರಶ್ನೆ ಮಾತ್ರ ಬರೆದಿರೋರಿಗೆ ಮಾರ್ಕ್ಸ್ ಹಾಕ್ತಿರೋ? ಉತ್ತರ ಬರೆದಿರೋರಿಗೆ ಮಾರ್ಕ್ಸ್ ಕೊಡೋದು ಅಂದರೆ ಮತ್ತು ಪ್ರಧಾನಮಂತ್ರಿ ಮೋದಿನೇ ಆಗಬೇಕು. ದೇಶಕ್ಕಾಗಿ ಕೆಲಸ ಮಾಡಿರೋರಿಗೆ ನೀವು ಗೆಲ್ಲಿಸೋದು ಅಂತಾದರೆ, ದೇಶಕ್ಕಾಗಿ ರಾಜಕಾರಣ ಮಾಡಿರೋರಿಗೆ ಗೆಲ್ಲಿಸಿ. ಈಗ ಜಾತಿಗಾಗಿ ರಾಜಕಾರಣ ಮಾಡಿದವರಿದ್ದಾರೆ, ಅಧಿಕಾರಕ್ಕಾಗಿ ರಾಜಕಾರಣ ಮಾಡಿದವರಿದ್ದಾರೆ, ಕುಟುಂಬಕ್ಕಾಗಿ ರಾಜಕಾರಣ ಮಾಡಿದವರಿದ್ದಾರೆ. ಕೇವಲ ದೇಶಕ್ಕಾಗಿಯೇ ರಾಜಕಾರಣ ಮಾಡಿರೋರನ್ನ ಗೆಲ್ಲಿಸಬೇಕು ಅಂತಿದ್ರೆ ನಿಮಗೆ ನೋ ಅದರ್ ಆಪ್ಷನ್, ಓನ್ಲಿ ಫಾರ್ ದ ಮೋದಿ.